ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರಣ್ಣ? ಅಣ್ಣ ನಾನು ಹೇಳೋದು ಒಬ್ಬರನ್ನೇ ಗಿಲ್ಲಿ ಬಾಸ್. ಗಿಲ್ಲಿ ಗಿಲ್ಲಿ ಸರ್, ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಆಮೇಲೆ ಗಿಲ್ಲಿ. ಸರ್, ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ರಿ. ಗಿಲ್ಲಿಗೆ ನಾನು ಓಟ್ ಹಾಕೋದು. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಸರ್, ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಗಿಲ್ಲಿ ಇರೋದಕ್ಕೆ ಸೂಪರ್ ಅದು. ಇಲ್ಲಾಂದ್ರೆ? ಗಿಲ್ಲಿ ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಅದು. ಸರ್, ನಿಮ್ ಮನೆಯವರೆಲ್ಲ ಓಟು ನಮ್ಮ ಮನೆಯವರೆಲ್ಲ ಗಿಲ್ಲಿಗೇನೆ. ಗಿಲ್ಲಿಗೆನಾ? ನಿಮ್ಗೆಲ್ಲ ಯಾರು ಇಷ್ಟಪ್ಪ? ಗಿಲ್ಲಿ. ಸರ್, ಒಟ್ಟಾರೆಗೆ ನಿಮ್ ಓಟು ಗಿಲ್ಲಿಗೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ರೈಲ್ವೆ ಸ್ಟೇಷನ್ ಭಾಗದಲ್ಲಿ ಇವತ್ತು ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೀನಿ. ಬನ್ನಿ, ನಮ್ಮ ತುಮಕೂರಿನ ರೈಲ್ವೆ ಸ್ಟೇಷನ್ ಭಾಗದಲ್ಲಿರುವ ಜನತೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ. ನನ್ನೆಲ್ಲ ನೋಟಿಫಿಕೇಶನ್ ಬರ್ತಾವು. ಹಾಗೇನೆ ಈ ಬಿಗ್ ಬಾಸ್ ರಿವ್ಯೂ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಹೋಗೋಣ, ಕೇಳೋಣ ಯಾರು ಏನ್ ಹೇಳ್ತಾರಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಗಿರೀಶ್ ಅಂತ. ಗಿರೀಶ್ ಅವರೇ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಸರ್, ಈ ಕಾರ್ಯಕ್ರಮ ಹೇಗೆ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಸರ್, ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಆಮೇಲೆ ಗಿಲ್ಲಿ. ಸರ್, ಎಲ್ರಿಗೂ ಗಿಲ್ಲಿ ಅಂತ ಹೇಳ್ತಾರಲ್ಲ, ಗಿಲ್ಲಿ ಅವ್ರು ಅದೇನ್ ಮೋಡಿ ಮಾಡ್ಬಿಟ್ಟಿದ್ದಾರೆ ಎಲ್ರಿಗೂ? ಏನ್ ಮೋಡಿ ಏನಿಲ್ಲ, ಯಾವ ತರ ಈಗ ಹೊರಗಡೆ ಈಗ ಬೇಜಾನ್ ಕಾಮಿಡಿ ಶೋಗಳು ಎಲ್ಲ ಮಾಡೋರಲ್ಲ, ಅವ್ರು ನೋಡಿರೋದ್ರಿಂದ ಯಾವ ತರ ಇದಾರೋ ಅದೇ ತರ ಬಿಗ್ ಬಾಸ್ ಅನ್ನ ಇರೋದು. ಆಕ್ಟಿಂಗ್ ಆಗ್ಲಿ ಬೇರೆ ಇದ ತರ ಏನಿಲ್ಲ. ಇಲ್ಲ, ಸೇಮ್ ಎಲ್ಲ ಒಂದೇ ತರ ಐತೆ. ಗಿಲ್ಲಿ ನಟ ಇಷ್ಟ ಅಷ್ಟೇ. ಸರ್, ಅಶ್ವಿನಿ ಗೌಡ ಅವರು? ಅಶ್ವಿನಿ ಗೌಡ ಅವರನ್ನು ಇಷ್ಟ, ಆದ್ರೂ ಗಿಲ್ಲಿ ನಟ ಇಷ್ಟ. ಅಲ್ಲ, ಅಶ್ವಿನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಟಾಮ್ ಅಂಡ್ ಜೆರಿ ತರ. ಟಾಮ್ ಅಂಡ್ ಜೆರಿ ತರ. ರಘು ಅವ್ರದ್ದು? ರಘು ಅವ್ರದ್ದು ಚೆನ್ನಾಗಿರುತ್ತೆ ಸರ್. ರಘು ಮತ್ತೆ ಗಿಲ್ಲಿದು ಫ್ರೆಂಡ್ಶಿಪ್ ಚೆನ್ನಾಗಿದೆ. ಬಟ್ ಗಿಲ್ಲಿ ನಟನೆ ಗೆಲ್ಬೇಕು. ಸರ್, ಹಾಗೆ ರಕ್ಷಿತಾ ಮಂಗಳೂರು ಹುಡುಗಿ? ರಕ್ಷಿತಾನು ಇಷ್ಟ, ಎಲ್ಲಾರು ಇಷ್ಟ. ಎಲ್ಲರೂ ಇಷ್ಟ. ಬಟ್ ಅದ್ರಲ್ಲಿ ನಮ್ಗೆ ಗೆಲ್ಬೇಕಾಗಿರೋದು ಗಿಲ್ಲಿ ನಟ. ಸರ್, ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರು ಓಟ್ ಹಾಕ್ತಿದ್ದೀರಾ? ನಾವು ಗಿಲ್ಲಿ ನಟನೆ. ಗಿಲ್ಲಿ ನಟನಿಗೆ. ಈ ಬಾರಿ ಗಿಲ್ಲಿ ನಟ ಅವ್ರು ಗೆಲ್ತಾರ ಸರ್? ಗೆಲ್ತಾರೆ ಪಕ್ಕ 100%. ಈ ಕ್ಯಾಪ್ಟನ್ ಆಗಿರಲ್ಲ, ಯಾವ ತರ ನಡೆಸ್ತಾರೆ ಸರ್ ಕ್ಯಾಪ್ಟನ್ಸಿ? ಚೆನ್ನಾಗಿ, ತುಂಬಾ ಚೆನ್ನಾಗಿದೆ ಸರ್. ಕ್ಯಾಪ್ಟನ್ ಆಗಿ ನೋಡ್ಬೇಕು ಅಂತ ಜಾಸ್ತಿ ದಿನದಿಂದ ಆಸೆ ಇತ್ತು. ಎಲ್ಲೋದ್ರು ಆ ಮಾತು ಹೇಳ್ತಾ ಇದ್ರು. ಬಟ್ ಈಗ ಆಗಿದ್ದಾರೆ, ಇನ್ನ ಇದೆಯಲ್ಲ ಟೈಮ್. ಸರ್, ಈ ಬಾರಿ ಈ ವಾರದ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ ಕ್ಯಾಪ್ಟನ್ಸಿ ರೇಸ್ಗೆ, ಈ ಸರಿ ಕ್ಯಾಪ್ಟನ್ ಆದ್ರೆ ಡೈರೆಕ್ಟ್ ಫಿನಾಲಿಗೆ ಹೋಗ್ತಾರಂತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೋಸ್ಟ್ಲಿ ಹೋಗ್ಬೋದು ಸರ್. ಯಾರು ಹೋಗ್ಬೋದು ಸರ್? ಗಿಲ್ಲಿ ಅವ್ರು ಮತ್ತೆ ಕ್ಯಾಪ್ಟನ್ ಆಗ್ತಾರಾ? ಗಿಲ್ಲಿ ಅವ್ರು ಆಗ್ಬೋದು, ಹಾಕ್ತಾರೆ. ಯಾಕಂದ್ರೆ ಅಶ್ವಿನಿ ಅವ್ರು ಆಗಿಲ್ಲ, ಅಶ್ವಿನಿ ಅವ್ರು ಆಗ್ಬೋದಾ? ಇಲ್ಲ ಈ ಅಶ್ವಿನಿ ಅವ್ರಾದ್ರೆ ಚೆನ್ನಾಗಿರಲ್ಲ ನೋಡಕ್ಕೂ. ಅವ್ರ ಏನಿದ್ರೆ ಈಗ ಗಿಲ್ಲಿ ಆಟ ಆಡಿಸ್ತಾನಲ್ಲ, ಅದೇ ತರ ಇರ್ಬೇಕು. ಅಶ್ವಿನಿ ಅತ್ತೆ ಮಗಳ ತರಾನೇ ಇರ್ಬೇಕು. ಕಣ್ಣು ನೋಡ್ಕೊಂಡು ಅತ್ತೆ ಮಗಳ ಧ್ರುವಂತ್ಗೂ ಮತ್ತೆ ಅಶ್ವಿನಿಗೂ ಚಮಕಾಯಿಸ್ತಾನಲ್ಲ, ಅದು ಮಜಾ ಚೆನ್ನಾಗಿರುತ್ತೆ. ಗಿಲ್ಲಿಗೆ ದಮ್ ಬರೋದು. ಒಟ್ಟಾರೆಯಾಗಿ ನಿಮ್ಮ ಓಟು ಗಿಲ್ಲಿ ನಟ. ಗಿಲ್ಲಿ ಗೆಲ್ತಾರೆ? ಗಿಲ್ಲಿ ಪಕ್ಕ 100%. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಇದೆ ಸರ್. ಸರ್, ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ. ಗಿಲ್ಲಿ ಅವರೇ ಯಾಕೆ ಇಷ್ಟ? ಅವ್ರ ಆಕ್ಟಿಂಗ್, ಅವರ ಸ್ಟೈಲಿಶ್, ಅವ್ರ ಆಗ್ತಾ ಆಟಗಳೆಲ್ಲ ಇಷ್ಟ ಆಗಿದೆ. ಯಾಕೆ ಸರ್, ಅಶ್ವಿನಿ ಅವ್ರದ್ದು ಆಟ ಇಷ್ಟ ಆಗಿಲ್ವಾ? ಇಲ್ಲ, ಅವ್ರ ಕೋಪ ಮಾಡ್ಕೊಳ್ಳೋದು, ಎಲ್ಲರ ಬಗ್ಗೆ ಇರಿಟೇಷನ್ ಆಗ್ತಿದೆ, ಅದರಿಂದ ಅವ್ರ ಬಗ್ಗೆ ಇಷ್ಟ ಇಲ್ಲ. ಧ್ರುವಂತ್ ಬಗ್ಗೆ ಆಟ ಆಡ್ತಿದ್ದಾರೆ, ಓಕೆ ಇಷ್ಟ. ಒಟ್ಟು ಇನ್ನೂ ಪರ್ಫಾರ್ಮೆನ್ಸ್ ತೋರಿಸ್ಬೇಕು. ಸರ್, ಧನುಷ್ ಅವರು ಸೀರಿಯಲ್ ಅಲ್ಲಿ ಏನ್ ಮಾಡ್ತಿದ್ರೆ ಇದೇ ಆಕ್ಟಿಂಗ್ ಬಂದು ಬಿಗ್ ಬಾಸ್ ಅಲ್ಲಿ ಮಾಡ್ತಾ ಇದಾರೆ. ಆ ಆಕ್ಟಿಂಗ್ ಇಲ್ಲಿ ನಡೆಯಲ್ಲ. ನಾರ್ಮಲ್ ಆಟ ತೋರಿಸಿದ್ರೆ ಗೆಲ್ಬಹುದು. ಹಾಗೇನೆ ಸರ್, ಕಾವ್ಯ ಅವರು ಓಕೆ ಪರ್ಫಾರ್ಮೆನ್ಸ್ ಬೇಕು, ಆದ್ರೆ ಗಿಲ್ಲಿ ಅವ್ರ ಜೊತೆ ಇಟ್ಕೊಂಡು ಗೆಲ್ತಾ ಇದ್ದಾರೆ ಅಂತ ಜನಗಳು ಹೇಳ್ತಾ ಇದಾರೆ. ನಾವು ನೋಡೋರ್ಗು ಹಂಗೆ ಕಾಣಿಸ್ತಾ ಇದೆ. ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಓಕೆ. ಹಾಗೇನೆ ಸರ್, ಇವರು ರಕ್ಷಿತಾ ಶೆಟ್ಟಿ ಮಂಗಳೂರು ಹುಡುಗಿ, ಸೂಪರ್ ಹುಡುಗಿ. ಆ ಹುಡುಗಿ ಬಗ್ಗೆ ಹೇಳಂಗೆ ಇಲ್ಲ. ಅವ್ರಿಗೆ ಆಟನೂ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಚಿಕ್ಕ ಹುಡುಗಿ ದೊಡ್ಡವ್ರ ಜೊತೆ ಈ ತರ ಬೆಳೀತಾ ಇದ್ದಾಳೆ ಅಂದ್ರೆ ಇನ್ನೂ ಖುಷಿ ಆಗ್ತದೆ. ಹಾಗೆ ರಘು, ಬಾಡಿ ಬಿಲ್ಡರ್ ರಘು ಅವರು ಓಕೆ, ನಾರ್ಮಲ್ ಪರ್ಸನ್, ಸೀನಿಯರ್ ಪರ್ಸನ್ ಆಗಿದ್ದಾರೆ. ಅದ್ರಲ್ಲಿ ಎಲ್ಲರಿಗೂ ಮುಂದೆ ತಗೊಂಡು ಹೋಗ್ತಾ ಇದಾರೆ. ಅವ್ರದ್ದು ಆಟ ಓಕೆ. ಸರ್, ಒಟ್ಟಾರೆಯಾಗಿ ನಿಮ್ಮ ಓಟ್ ಯಾರಿಗೆ ಸರ್? ಗಿಲ್ಲಿ ನಟ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಆಗ್ತಾ ಇದ್ದೀರಾ ಸರ್? ಆಗ್ತಾ ಇದೆ ಸರ್. ಸರ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ? ಫ್ಯಾಮಿಲಿ ಮೆಂಬರ್ಸ್ ಇಲ್ಲ, ಓಕೆ, ನಾನು ಒಬ್ಬ ಆಗ್ತಾ ಇದೆ. ಈ ಬಾರಿ ಗಿಲ್ಲಿ ಗೆಲ್ತಾರ ಸರ್? ಗೆದ್ದೇ ಗೆಲ್ತಾರೆ ಸರ್, ಪಕ್ಕ 100%. ನಮ್ಮ ಒಟ್ಟು ಗಿಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಪುಟ್ಸ್ವಾಮಿ ಅವರೇ, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಡೈಲಿ ನೋಡ್ತೀವಿ ಸರ್. ಹೇಗ್ ಮೂಡ್ ಬರ್ತಿದೆ ಸರ್ ಕಾರ್ಯಕ್ರಮ? ಸೂಪರ್ ಆಗಿದೆ. ಆ ಗಿಲ್ಲಿ ಇರೋದಕ್ಕೆ ಸೂಪರ್ ಅದು. ಗಿಲ್ಲಿ ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಅದು. ಅವ್ನ ಇರೋದಕ್ಕೆ ಅದು ಸೂಪರ್ ಆಗಿ ಬರ್ತಾರೆ. ಸರ್, ಅಶ್ವಿನಿ ಗೌಡ ಹೇಗೆ ಆಡ್ತಾರೆ? ಅವ್ರಿಬ್ರಲ್ಲೇ ಇರೋದು ಫೈಟ್ ಇವಾಗ. ಫೈಟ್ ಧ್ರುವಂತ್ ಗಿವಂತ್ ಎಲ್ಲ ನೆಕ್ಸ್ಟ್ ವಾರ ಎಲಿಮಿನೇಷನ್ ಆಗ್ಬಿಡಿ ಅವರೆಲ್ಲ. ರಕ್ಷಿತಾ ಅದೇ ಹೇಳ್ತಾ ಇಲ್ವಾ, ಇವ್ರಿಬ್ರೆ
ಇಬ್ರಲ್ಲಿ ಒಬ್ರು ಕೈ ಮೇಲಕ್ಕೆ ಹೋಗೋದಷ್ಟೇ. ಹೌದಾ ಸರ್? ಅಷ್ಟೇ. ನಿಮ್ಮ ಓಟು ಸರ್? ನಾವು ಗಿಲ್ಲಿನೇ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ರಾ? ಹೌದು, ಗಿಲ್ಲಿನೇ. ಈ ಬಾರಿ ವಿನ್ನರ್? ಗಿಲ್ಲಿನೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ಸರ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ಹಾ, ನೋಡ್ತೇವೆ. ಬಿಗ್ ಬಾಸ್ ನೋಡ್ತೇವೆ ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚಲೋ ಬರತೈತಿ. ಸರ್ ಯಾವ ಊರು ಸರ್ ನಿಮ್ದು? ನಮ್ದು ಹುಬ್ಳಿ ಸಿದ್ಧಾರ್ಥ ಮಠ. ಸಿದ್ಧಾರೂಢ ಮಠ. ಸರ್ ನನಗೆ ಹುಬ್ಳಿ ಕಡೆಯಿಂದ ಸುಮಾರು ಮೆಸೇಜ್ ಬರ್ತಾ ಇದ್ದೀನಿ. ಬರ್ರಿಪ್ಪ. ಹುಬ್ಳಿಯಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ ಬಂದು. ಸರ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಅತುಲ್ ಬಾಲಾಜಿ. ಅಕುಲ್ ಬಾಲಾಜಿ ಸರ್. ಅದು ನೀವ್ ಹೇಳ್ತಿರೋದು ಪವರ್, ಹಳ್ಳಿ ಪವರ್. ಹಳ್ಳಿ ಪವರ್ ಅಲ್ಲ, ಬಿಗ್ ಬಾಸ್. ಬಿಗ್ ಬಾಸ್ ಅಲ್ಲ. ಬಿಗ್ ಬಾಸ್ ಅಲ್ಲಿ ಯಾರು ಸರ್? ಗಿಲ್ಲಿನ, ಅಶ್ವಿನಿ ಗೌಡನ, ರಕ್ಷಿತನ? ಗಿಲ್ಲಿ. ಸರ್ ಗಿಲ್ಲಿ ಅವ್ರು ಗೆಲ್ತಾರ ಸರ್? ಗೆಲ್ಲುವ ಪೊಸಿಷನ್ ಒಳಗ ಅದಾರ ಅವ್ರ. ಎಲ್ಲ ಅಭಿಪ್ರಾಯ ಐತಿ. ಅಶ್ವಿನಿ ಗೌಡರು ಹೇಗ್ ಆಡ್ತಾರ ಸರ್? ಕಾಂಪಿಟೇಷನ್ ಐತಿ ಇಬ್ಬರಿಗೂ. ಅವ್ರಿದ್ರೆ ಇವ್ರಿದ್ರೆ ಅವರು. ಅತ್ತೆ ಮಗಳು ಹಾವಿ ಮುಂಗ್ಲಿ. ಅವು ಮುಗಿಸಿ ಅತ್ತೆ ಮಗಳು ಅಂತ ಹೇಳ್ತಾರೆ ಸರ್. ಹಾಗೇನೆ ಇವರು ರಕ್ಷಿತಾ ಶೆಟ್ಟಿ, ಮಂಗಳೂರು ಹುಡುಗಿ. ಆಕೆ ಅಡ್ಡಿ ಅಲ್ರಿ, ಆದ್ರೆ ಅವ್ರಿಗೆ ಕಾಂಪಿಟೇಷನ್ ಬಾಳ ಐತಿ. ಅಶ್ವಿನಿ ಗೌಡಗೂ ಗಿಲ್ಲಿಗೆ. ಸರ್ ಒಟ್ಟಾರೆಗೆ ನಿಮ್ಮ ಓಟು ಗಿಲ್ಲಿಗೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದೀರಾ ಸರ್? ಹಾಕ್ತಿವಿ. ಯಾರಿಗೆ ಹಾಕ್ತೀರಾ ಸರ್? ಗಿಲ್ಲಿಗೆ ಹಾಕ್ತಿವಿ ಸರ್. ಆದಷ್ಟು ಬೇಗ ನಾನು ಹುಬ್ಳಿ ಬರ್ತೀನಿ. ಬರ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು, ನಿಮ್ಮ ಹೆಸರು ಸರ್? ಅಂಬರೀಶ್ ಅವರ ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣನವ್ರು ಇಲ್ಲ ಸಿಕ್ಕಾರೆ ಮಂಡ್ಯ, ಹುಬ್ಳಿ. ಸಾರಿ, ಇವರು ಮಂಡ್ಯ ಅಲ್ಲ, ಹುಬ್ಳಿ. ಬಟ್ ಅಂಬರೀಶ್ ಅಣ್ಣವ್ರು ಸಿಕ್ಕಾರೆ, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ಸರ್ ನಿಮ್ಮ ಹೆಸರು? ದಿವಾಕರ್. ಆಟೋ ಡ್ರೈವರ್ ದಿವಾಕರ್. ನೋಡಿ, ನಮ್ಮ ಅಣ್ಣವ್ರು ಆಟೋ ಡ್ರೈವರ್ ಅಂತೆ. ಯಾಕಂದ್ರೆ ಕೆಲಸ ಯಾವ್ದೇನೇ ಇರ್ಲಿ, ಒಟ್ಟು ಕೆಲಸ ಮಾಡ್ಬೇಕು ಸ್ವಾವಲಂಬಿಯಾಗಿ. ಅಣ್ಣ ದಿವಾಕರ್ ಅಣ್ಣ, ಕನ್ನಡ ಬಿಗ್ ಬಾಸ್ ನೋಡ್ತೀರಣ್ಣ? 12 ವರ್ಷದಿಂದ ಸರ್ ನೋಡ್ತಾನೆ ಇದ್ದೀನಿ. ಈಗ ಸ್ವಲ್ಪ ಹುಮ್ಮಸ್ಸು ಅಂತಂದ್ರೆ ಈಗ ನಡೀತಿರೋ ಸೀಸನ್ ಇದಕ್ ಮಾತ್ರ ಪರವಾಗಿಲ್ಲ. ಚೆನ್ನಾಗಿ ನಡೀತಾ ಇದೆ ಅದು ಪ್ರೋಗ್ರಾಮ್. ಸೂಪರ್ ಬರ್ತಾ ಇದೆ. ಹಾಗೆ ಅಣ್ಣ, ಈ ಬಾರಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರಣ್ಣ? ಅಣ್ಣ ನಾನು ಹೇಳೋದು ಒಬ್ಬರನ್ನೇ, ಗಿಲ್ಲಿ ಬಾಸ್. ನೀವು ಆರ್ಟಿಸ್ಟ್ ಒಂದು ಒಳ್ಳೆ ಇದು ಇರ್ಬೋದೇನ, ಒಳ್ಳೆ ಇದು ಗ್ಯಾರಂಟಿ ಹೊಡೆದೇ ಹೊಡಿತಾರೆ. ಫಿನಾಲೆಗೆ ಹೋಗ್ತಾರೆ. ರೀಚ್ ಆಗಿ ಆಗ್ತಾರೆ ಅವರು. ಅಭಿಮಾನಿಗಳು ಅವ್ರಿಗೂ ಇದಾರೆ. ನಾವು ಸೇರ್ಕೋಣ ಅಂತ ನಾವು ಹೇಳ್ತೀವಿ. ಸರ್ ನಾನು ಭದ್ರಾವತಿಯಲ್ಲಿ ಹೋಗಿದ್ದೆ. ಅಲ್ಲಿ ಆಟೋ ಹಿಂದ್ಗಡೆ ಗಿಲ್ಲಿ ಫೋಟೋ ಹಾಕ್ಬಿಟ್ಟು ಅದ್ರ ಬಗ್ಗೆ ಸ್ಲೋಗನ್ ಎಲ್ಲ ಬರ್ದಿದ್ರು. ಅವ್ರಿಗೆ ತೋರ್ಸಿದ್ರು ನನಗೆ, ಸರ್ ನೋಡಿ ನಮ್ಮ ಆಟೋಗಳ ಹಿಂದೆ ಎಲ್ಲ ಗಿಲ್ಲಿಯವರ ಪೋಸ್ಟರ್ ಹಾಕ್ಬಿಟ್ಟು ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೇವೆ ಸರ್ ಅವ್ರ ಅಭಿಮಾನಕ್ಕೆ? ಸರ್ ಅದು ಒಂದು ಸ್ವಲ್ಪ ಅವ್ರಿಗೆ ಆಶ್ಚರ್ಯ. ಇಲ್ಲಿವರೆಗೂ ಬಂದಿರೋದು ಕಷ್ಟಪಟ್ಟು ಬಂದವರು ಒಟ್ಟಿನಲ್ಲಿ. ಅದ್ರ ಮುಂದೆ ನಾನು ಇನ್ನು ಹೇಳಕ್ ಹೋಗಲ್ಲ. ಇನ್ನು ಮುಂದಕ್ಕೆ ಬರ್ತಾರೆ, ಮೇಲಕ್ಕೆ ಬರ್ತಾರೆ. ಒಳ್ಳೆ ವಿಕೆಟ್, ಒಳ್ಳೆ ಹುಡುಗ, ಒಳ್ಳೆ ವಿಕೆಟ್. ಸರ್ ಅವರು ಗಿಲ್ಲಿ ಅವರು ಯಾವ್ಯಾವ ಕಾರ್ಯಕ್ರಮ ಮಾಡಿದ್ರು ಅಲ್ಲೆಲ್ಲ ರನ್ನರ್ ಅಪ್ ಆಗಿದ್ದಾರೆ. ಈ ಬಾರಿ ಏನಾಗ್ಬೋದು? ಸೋತಿಲ್ಲ ಸರ್, ಈ ಸತಿ ಗ್ಯಾರಂಟಿ ಸರ್ ವಿನ್ನರ್ ಆಗ್ತಾರೆ. ವಿನ್ನರ್ ಗ್ಯಾರಂಟಿ, ಗಿಲ್ಲಿನೇ ವಿನ್ನರ್. ಸ್ವಲ್ಪ ಡೌಟ್ ಅಂದ್ರೆ ರಘು ಇದ್ ಮಾಡ್ಬೋದು, ಫೈಟ್ ಮಾಡ್ಬೋದು. ಅಷ್ಟೇ. ಅಶ್ವಿನಿ ಗೌಡ ಅವರು ಸರ್ ಇನ್ಯಾರು ಹೇಳಕ್ ಹೋಗ್ಬೇಡಿ. ನನ್ಗೆ ಓಪ್ ಇದೆ, ಸೂಪರ್ ಓಪ್ ಇದೆ. ಅದು ಯಾರು ಗಿಲ್ಲಿ ನಟ ಅಷ್ಟೇ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದೀರಾ ಸರ್? ಇಲ್ಲ. ದಯವಿಟ್ಟು ಜಿಯೋ ಹಾಟ್ಸ್ಟಾರ್ ಅಲ್ಲಿ ನಿಮಗೆ ಯಾರು ಹೇಳಿದಿರೋ ಅವ್ರಿಗೆ ಓಟ್ ಹಾಕಿರಿ ಸರ್. ಹೌದಾ? ನೀವು ಓಟ್ ಹಾಕಿ ನಮ್ಮಂತವ್ರು ಇದ್ರೇನೆ ಅವ್ರಿಗೂ ಇದಾಗೋದು. ಸಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ಬರೋದು ಇದಿರುತ್ತೆ, ಕಷ್ಟ ಆಗುತ್ತೆ ಸ್ವಲ್ಪ. ಅವ್ರಿಗೆ ಕಷ್ಟ ಬರುತ್ತೆ. ಅವ್ರೆ ಗಿಲ್ಲಿ ನಟನೆ. ಗಿಲ್ಲಿ ನಟ ಏನ್ ಹೇಳ್ತೀರಾ? ಫಿನಾಲೆಗೆ ಗ್ಯಾರಂಟಿ ಅವರೇನೆ, 100% ಶೂರ್ಲಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಸರ್. ಸರ್ ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾ ಇದಾರೆ ಕಾರ್ಯಕ್ರಮ? ಎಲ್ಲ ನೀಟಾಗಿ ನಡೆಸ್ಕೊಡ್ತಾ ಇದಾರೆ. ನಾವು ಪ್ರತಿ ದಿವಸ ನೋಡ್ತೀವಿ. ಸಂಜೆ 9 ಗಂಟೆಯಿಂದ ಮುಗಿಯೋವರೆಗೂ ನೋಡ್ತೀವಿ. ನೋಡ್ತೀವಿ ಸರ್. ಗಿಲ್ಲಿದೆ ಸ್ವಲ್ಪ ಜಾಸ್ತಿ ನೋಡ್ತೀವಿ ನಾನು. ಅವ್ರ ಕಾಮಿಡಿ ಮತ್ತೆ ಅವ್ರದೆಲ್ಲ ಚೆನ್ನಾಗಿ ಇದು. ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಮಂಡ್ಯ ಜಿಲ್ಲೆಯವರ ಸರ್? ಸರ್ ನಾನು ಮಂಡ್ಯಗೆ ಹೋಗಿ ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರೆಲ್ಲ ರಿವ್ಯೂ ಮಾಡ್ಕೊಂಡ್ ಬಂದೆ. ಎಲ್ಲ ಗಿಲ್ಲಿ ಹೇಳ್ತಾ ಇದ್ರು ಸರ್. ಅಲ್ಲಷ್ಟೇ ಅಲ್ಲ, ಬೇರೆ ಕಡೆ ಎಲ್ಲರೂ ಗಿಲ್ಲಿಯೇ ಹೇಳ್ತಾ ಇರೋದು. ಸರ್ ಗಿಲ್ಲಿ ಗೆಲ್ತಾರ ಸರ್? ಗೆಲ್ತಾರೆ ಸರ್, 100% ಪಕ್ಕ ಗೆಲ್ತಾರೆ ಸರ್. ಅವ್ರಿಗೆ ಡೈಲಿ ನಾವು ವಾರಕ್ಕೊಂದ್ಸಲ ಅವ್ರಿಗೆ ಓಟ್ ಹಾಕೋದು. ಸರ್ ನಿಮ್ ಮನೆಯವರೆಲ್ಲ ಓಟು? ನಮ್ಮ ಮನೆಯವರೆಲ್ಲ ಗಿಲ್ಲಿಗೆನಾ? ಒಟ್ಟಾರೆಯಾಗಿ ಈ ಬಾರಿ ಗಿಲ್ಲಿನ ಗೆಲ್ಲಿಸ್ತೀರಾ? ಹೌದು ಸರ್, ಪಕ್ಕ ಗೆಲ್ಲಿಸ್ತೀವಿ ಸರ್ ಮಂಡ್ಯದವರಾಗಿ. ಹೌದು ಸರ್. ಹಂಗಂತಲ್ಲ ಸರ್, ಯಾರ ಬಾಯಲ್ಲಿ ನೋಡಿದ್ರು ಅವ್ರದೇ ಇದು ಬರ್ತಾ ಇದೆ. ಏನು ಇದಿಲ್ಲ ಸರ್, ನೀಟಾಗಿ ಎಲ್ಲ ಗೇಮ್ ಮಾಡ್ತಾರೆ. ಏನು ಇದಿಲ್ಲ, ಅವರು ಎಲ್ಲ ತರ ಗೇಮ್ ಮಾಡಲ್ಲ, ನೀಟಾಗಿ ಗೇಮ್ ಮಾಡ್ತಾರೆ, ಚೆನ್ನಾಗಿ ಇದ್ ಮಾಡ್ತಾರೆ.
ಸರ್ ಅಶ್ವಿನಿ ಗೌಡ ಅವರು ಅವ್ರದೆಲ್ಲ ಅಷ್ಟ್ರಲ್ಲೇ ಸರ್, ಅವ್ರದೆಲ್ಲ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಮ್ಮ ಏನಿದ್ರು ನಾವು ಅವ್ರದ್ದೇ ನೋಡೋದು ಸರ್. ಸರ್ ಧ್ರುವಂತು, ರಾಶಿಕಾ, ರಕ್ಷಿತಾ ಮಂಗಳೂರು ಹುಡುಗಿ. ಏನೋ ನನ್ನ ಲೆಕ್ಕಕ್ಕೆ ರನ್ನರ್ ಅಪ್ ಆಗ್ಬೋದು ಸರ್. ವಾವ್ ಸೂಪರ್ ಸರ್. ನಮ್ಮ ಅಂದಾಜಲ್ಲಿ ನೋಡಿದ್ರೆ ಅವರ ರನ್ನರ್ ಅಪ್ ಆಗ್ಬೋದು ಅಂತ ನಮ್ಮ ಒಂದು ಇದು. ರಕ್ಷಿತಾ ಶೆಟ್ಟಿ ಸರ್ ಮಂಗಳೂರು ಹುಡುಗಿ. ರಕ್ಷಿತಾ ಏನ್ ಔಟ್ ಆಗ್ಬೋದು ಸರ್, ನನ್ ತಿಳಿದ್ಪಟ್ಟಂಗೆ. ನನ್ ತಿಳಿದ್ಪಟ್ಟಂಗೆ ರಕ್ಷಿತಾ ಏನಿಲ್ಲ ಇಲ್ಲ ಇಲ್ಲ ಸರ್. ಹಾಗೇನ ಸರ್ ಧನುಷ್ ಇವರೆಲ್ಲ ಏನ ಸರ್ ಕಾವ್ಯ, ಹಾಗೇನ ಸರ್ ಧನುಷ್ ಕಾವ್ಯ. ಕಾವ್ಯನು ಬರಲ್ಲ ಬಿಡಿ ಸರ್ ನನ್ನ ಲೆಕ್ಕದಲ್ಲಿ. ಏನೋ ಅವ್ರು ನಮ್ ಗಿಲ್ಲಿ ಸಪೋರ್ಟ್ ಇಂದಾನೆ ಅವ್ರ ಇಷ್ಟ ತನಕ ಬರ್ತಾ ಇದಾರೆ ಅಷ್ಟೇ, ಇನ್ನೇನಿಲ್ಲ. ಅವ್ರ ಜೊತೆಲಿ ಇದಾರಂತ ಅವ್ರಿಗೆ ವೋಟ್ ಮಾಡ್ತಾ ಇದಾರೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಹೌದು, ನಮ್ ಅಕ್ಕಿಮಕ್ಕಂಗೆ ಕಾವ್ಯ ಗಿಲ್ಲಿಯಿಂದಾನೆ ಅವ್ರು ಇವತ್ತವರೆಗೂ ಇಷ್ಟು ದಿನ ಇರೋದು, ಇಲ್ಲಾಂದ್ರೆ ಇಲ್ಲ ಸರ್. ನಾವ್ ತಿಳ್ದಂಗೆ ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟು ಸರ್ ಗಿಲ್ಲಿಗೇನೆ ಸರ್. ಗಿಲ್ಲಿ ಗೆಲ್ತಾರ ಸರ್? ಹೌದು ಸರ್. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ತಪ್ಪದೇ ಓಟ್ ಮಾಡಿ ಸರ್. ಆಯ್ತು ಸರ್, ನಾವ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಭಯ್ಯ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಗಯಾಜ್. ಗಯೇಜ್ ಅವರೇ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ ಅವ್ರಿಗೆ ಯಾಕೆ ಇಷ್ಟ? ಅದ್ರ ಆಕ್ಟಿಂಗು, ಅವ್ರ ಕಾಮಿಡಿ, ಅವರ ಇದು ಎಲ್ಲ ನಮ್ಗೆ ಇಷ್ಟ ಆಗುತ್ತೆ. ಅವರಿಗೆ ಅವ್ರು ಇಷ್ಟ ನಮ್ಗೆ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ಗಿಲ್ಲಿಗೆನೆ. ಗಿಲ್ಲಿ ಗೆಲ್ತಾರಾ? ಪಕ್ಕಾ ಗೆಲ್ತಾರೆ 100%. ಅಶ್ವಿನ್ ಮೇಡಮ್ ಅವರು ಪಾರ್ಟ್ನರ್ ಜೊತೆ ಇರ್ತಾರೆ, ಗೆಲ್ಲೇಬೇಕು. ನಮ್ಮ ಗಿಲ್ಲಿ ಜೊತೆ ಇದ್ದ ಗೆಲ್ತಾರೆ. ಹೌದು. ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಹನುಮಂತರಾಜ್ ಅಂತ. ಹನುಮಂತರಾಜ್ ಅವರೇ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್ ಈ ಕಾರ್ಯಕ್ರಮ ಹೇಗ್ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ. ಸರ್ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಸರ್ ಎಲ್ರು ಗಿಲ್ಲಿ ಅಂತಾರಲ್ಲ, ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ತುಂಬಾ ಒಳ್ಳೆ ಹಳ್ಳಿ ಪ್ರತಿಭೆ ಅಲ್ವಾ, ಸ್ವಲ್ಪ ಎಲ್ಲಾರನ್ನು ನಗ್ಸೋದು, ಟಾಸ್ಕ್ ಆಗ್ಲಿ, ಇನ್ನೊಂದಾಗ್ಲಿ, ಫ್ರೆಂಡ್ಶಿಪ್ ಆಗ್ಲಿ, ಅಲ್ಲಿ ಎಲ್ಲ ಚೆನ್ನಾಗೆ ಆಟ ಆಡ್ತಾನೆ. ಅಶ್ವಿನಿ ಗೌಡ ಅವರು ಓಕೆ. ಇವರು ರಕ್ಷಿತಾ ಶೆಟ್ಟಿ ಮಂಗಳೂರು ಹುಡುಗಿ. ಇಲ್ಲ ಇಲ್ಲ, ಗಿಲ್ಲಿನೇ ಇಷ್ಟ. ಸರ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ದಯವಿಟ್ಟು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಸರ್ ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ಓಟ್ ಹಾಕ್ಬೋದು. ದಯವಿಟ್ಟು ಓಟ್ ಮಾಡಿ, ನಿಮಗೆ ನೆಚ್ಚಿನ ಕಂಟೆಸ್ಟೆಂಟ್ ನ ಗೆಲ್ಸಿ. ಓಕೆ ಸರ್. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ಬಾರಿ ಯಾರು ಗೆಲ್ತಾರೆ ಸರ್? ಗಿಲ್ಲಿನೇ ಸರ್. ಒಟ್ಟು ಗಿಲ್ಲಿ ಬಿಡಂಗಿಲ್ಲ. ಇಲ್ಲ ಸರ್, ಗಿಲ್ಲಿ ಚೆನ್ನಾಗಿ ಟಾಸ್ಕ್ ಮಾಡ್ತಾ ಇದಾರೆ, ಚೆನ್ನಾಗಿ ಮನೋರಂಜನೆ ಕೊಡ್ತಾ ಇದಾರೆ, ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ಮೈಂಡ್ ಸೆಟ್ ಚೆನ್ನಾಗಿದೆ. ಫ್ರೆಂಡ್ಸ್ ಆಫ್ ಮೈಂಡ್ ಚೆನ್ನಾಗಿದೆ. ಸರ್ ಕ್ಯಾಪ್ಟನ್ ಆಗಿರಲ್ಲ, ಯಾವ ತರ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದಾರೆ? ಚೆನ್ನಾಗಿ ನಿಭಾಯಿಸ್ತಾ ಇದಾರೆ. ಅದ್ರಲ್ಲೆಲ್ಲ ಅವರು ಎಲ್ಲ ಕೆಲವೊಂದು ಅವ್ರ ಅಭಿಪ್ರಾಯಗಳು ಎಲ್ಲ ಇಟ್ಕೊಂಡೆಲ್ಲ ಮಾತಾಡ್ಬೇಕು, ಆಡ್ಬೇಕು. ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ, ಆದ್ರೂನೆ ಸ್ವಲ್ಪ ನೋಡಿದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಧನುಷ್ ಅಂತ ಬ್ರೋ. ಧನುಷ್ ಬಿಗ್ ಬಾಸ್ ಅಲ್ಲಿರೋ ಧನುಷ್ ಅಲ್ಲ, ಇವರು ಧನುಷ್. ಧನುಷ್ ಬಿಗ್ ಬಾಸ್ ನೋಡ್ತೀರಾ? ಧನುಷ್ ನಾವು ನೋಡ್ತಾ ಇರ್ತೀವಿ ಸರ್. ಬಿಗ್ ಬಾಸ್ ಡೈಲಿ ನೋಡ್ತೀನಿ ನಾನು. ನೋಡೋದೇ ಗಿಲ್ಲಿಗೋಸ್ಕರ ಸರ್. ಅಶ್ವಿನಿ ಗೌಡ ಹೇಗೆ ಆಡ್ತಾರೆ? ಅಶ್ವಿನಿ ಗೌಡ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಆದ್ರೂ ನಾವು ಗಿಲ್ಲಿ ಬಿಟ್ರೆ ಇನ್ ಯಾರನ್ನು ನೋಡಲ್ಲ ಸರ್. ನೋಡ್ತಿರೋದೇ ಅವ್ರಿಗೋಸ್ಕರ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ಓಟ್ ಹಾಕ್ತಿದ್ದೀರಾ? ಗಿಲ್ಲಿಗೆ. ಗಿಲ್ಲಿಗೆ. ಈ ಬಾರಿ ಗಿಲ್ಲಿ ಗೆಲ್ತಾರಾ? ಸರ್ 100ಗೆ 200% ಗೆದ್ದೇ ಗೆಲ್ತಾರೆ. 100ಗೆ 200% ಗೆಲ್ತಾರೆ. ಒಟ್ಟು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದ್ದೀರಾ? ಗಿಲ್ಲಿಗೆ ನಾನು ಓಟ್ ಹಾಕೋದು. ನಮ್ಮ ಮನೆಯವ್ರದೆಲ್ಲ ಓಟ್ ಅವ್ನಿಗೆ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್. ನಿಮ್ಗೆಲ್ಲ ಯಾರು ಇಷ್ಟಪ್ಪ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಇಷ್ಟನಾ? ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ತುಮಕೂರಿನ ರೈಲ್ವೆ ಸ್ಟೇಷನ್ ಭಾಗದ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಒಂದೊಳ್ಳೆ ಮಾತುಗಳು ಹೇಳಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಬಿಗ್ ಬಾಸ್, ಜೈ ಕೆ ಚಬಾಸ್, ಜೈ ಕರ್ನಾಟಕ.